6,52 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಸಚಿವ ತಂಗಡಗಿ ಚಾಲನೆ. ಕನಕಗಿರಿ ಕಲ್ಯಾಣ ಪಥ ಯೋಜನೆಯ ಅಡಿಯಲ್ಲಿ ರಸ್ತೆಗಳ ಸುಧಾರಣೆಯ ಉದ್ದೇಶದಿಂದ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಒಟ್ಟು 6,52 ಲಕ್ಷ ವೆಚ್ಚದ ರಸ್ತೆ ಡಾಂಬರೀಕರಣಗೊಳಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಹೇಳಿದರು. ಅವರು ಕಲ್ಯಾಣ ಪಥ ಯೋಜನೆಯ ಅಡಿಯಲ್ಲಿ ಉತ್ತಮ ಹಂತವಾಗಿ ಹೊಸಕೇರ ಡಗ್ಗಿ ಕ್ಯಾಂಪ್ನಿಂದ ಸಿಂಗನಾಳ ಗ್ರಾಮದವರೆಗೆ 21 ಲಕ್ಷ ರೂಪಾಯಿದಂತೆ ಒಟ್ಟು 5 ರಸ್ತೆಗಳ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕೆಂದು ಸೂಚಿಸಲಾಗಿದ್ದು, ಇತ್ತೀಚೆಗಷ್ಟೇ ಧಾರಾಕಾರ ಆನೇಕಲ್ ಮಳೆಯಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ನಾಶವಾಗಿದ್ದು, ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದುಕೊಂಡು ರೈತರಿಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಕಳೆದ 8ರಂದು ಬೆಳೆಗಳಿಗೆ 20ವರೆಗೆ ನೀರು ಹರಿಸಬೇಕೆಂದು ಮುಷ್ಕರ ಪ್ರತಿಭಟನೆ. ಮುತ್ತಿಗೆ ಹಾಕಿದ ರೈತಾಪಿ ವರ್ಗಕ್ಕೆ ಅಕಾಲಿಕ ಮಳೆ ಶಾಪವಾಗಿದೆ. ಪ್ರಕೃತಿ ವಿಕೋಪದ ಮುಂದೆ ಯಾರೂ ಸಲ್ಲರು ಎಂದು ತಿಳಿಸಿದರು. ಟೆಂಡರ್ 5 ರೋಡನ್ನು ಪೂಜೆಯನ್ನು ಇವತ್ತು ಮಾಡಿದ್ದೀವಿ. ಎಲ್ಲ ಕಡೆ ವರ್ಕ್ನು ಪ್ರಾರಂಭ ಮಾಡಿದ್ವಿ. ಯಾರಿಗೆ ಅಗ್ರಿಮೆಂಟ್ ಆಗಿದೆ ಎಲ್ಲ ನೀಟಾಗಿ ಕೆಲಸವನ್ನು ತೆಗೆಯಬೇಕು ಅಂತಂದು ಎಲ್ಲ ಲೋಕಲ್ನಾಗಿರುವಂಥ ಎಲ್ಲ ಅದಕ್ಕೆ ಇವರಿಗೆ ಹಿರಿಯರಿಗೆ ಹೇಳಿದ್ದೀವಿ. ಅದ್ರ ಜೊತೆಗೆ ಮೊನ್ನೆ 2-3 ದಿವಸದಿಂದ ಏನು ಆನೇಕಲ್ ಮಳೆಯಾಗಿ ತೊಂದರೆ ಆಗೈತೆ. ಈಗಾಗಲೇ ಅದನ್ನು ಜಿಲ್ಲಾದೊಳಗೆ ಸರ್ವೆ ಮಾಡಿದ್ದೀನಿ. ಸರ್ವೆ ಮಾಡಿ ಜಂಟಿ ಸರ್ವೆ ಮಾಡಿ ರಿಪೋರ್ಟನ್ನು ನಾಳೆ ಸಾಯಂಕಾಲ ವಾಪಸ್ ಅಂತ ಹೇಳಿದ್ದೀನಿ. 17ನೇ ತಾರೀಕು ಕ್ಯಾಬಿನೆಟ್ನಾಗ ಮುಖ್ಯಮಂತ್ರಿ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ರಸ್ತೆಗಳನ್ನು ಮುಗಿಯಂಥ ಹಂತಕ್ಕೆ ಬಂದಿದ್ದಾವೆ.